ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಬಂದು ಕ್ಲಾಸ್ ತಗೊಳ್ತಾರೆ, ಯಾರಿಗೆ ಗಿಲ್ಲಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ರು. ಏನಕ್ಕೆ ಕಾಯ್ತಿದ್ರು ಅಂತ ಹೇಳಿದ್ರೆ, ಗಿಲ್ಲಿ ಅವರದ್ದು ತಪ್ಪು ಮಾಡಿದ್ರು. ಒಂದು ಅಶ್ವಿನಿ ಅವ್ರ ಜೊತೆ ಮಾತಾಡಿದ ರೀತಿ, ಇನ್ನೊಂದು ಎಲ್ಲದಕ್ಕೂ ಕಾವ್ಯ ಕಾವ್ಯ ಅಂತ ಹೇಳಿ ಇದು ಮಾಡಿದ್ರು. ಸೊ ಇದರ ಬಗ್ಗೆ ಸ್ವಲ್ಪ ಆದ್ರೂ ಮಾತಾಡ್ತಾರೆ ಸುದೀಪ್ ಸರ್ ಅಂತ ಹೇಳಿದ್ರೆ ಬೈಬೋದು ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಯಾರು? ಗಿಲ್ಲಿಗೆ ಬೇರೆ ಕಂಟೆಸ್ಟೆಂಟ್ಗಳ ಅಭಿಮಾನಿಗಳು. ಸೊ ಇದರ ಬಗ್ಗೆ ಸುದೀಪ್ ಸರ್ ಅವರು ಜಾಸ್ತಿ ಏನು ಹೇಳಲಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ರು ಹೊರತೆ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿಲ್ಲ. ಸೊ ಇದು ತುಂಬಾ ಕೆಲವು ಜನಕ್ಕೆ ಬೇಸರ ಆಗಿದೆ. ಅಂತ ಹೇಳಿದ್ರೆ, ನೀವು ಕರೆಕ್ಟ್ ಆಗಿ ಹೇಳ್ಬೇಕಿತ್ತು ಗಿಲ್ಲಿಗೆ ಅಂತ ಹೇಳಿ. ಸೊ ಇಲ್ಲಿ ಸುದೀಪ್ ಸರ್ ಅವರು ಏನಕ್ಕೆ ಆ ಥರ ಮಾಡಿದ್ರು ಅಂತೇಳಿ ನೋಡ್ಬೇಕು. ಇಲ್ಲಿ ಗಿಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಇಂದ ನಾನು ಸುದೀಪ್ ಸರಿಗೆ ಒಂದು ಫೇವ್ರೇಟ್ ಸ್ಪರ್ಧಿ. ಯಾಕೆಂತ ಹೇಳಿದ್ರೆ, ನೀವು ಸ್ಯಾಟರ್ಡೆ ಎಪಿಸೋಡಲ್ಲಿ ಗಿಲ್ಲಿಯ ಬಗ್ಗೆ ಇದು ಮಾಡಿದೆ ಅಂತ. ಸ್ಯಾಟರ್ಡೆ ಎಪಿಸೋಡಲ್ಲಿ ಬಂದು ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಾರೆ. ಅದಾದ ಬಳಿಕ ಸಂಡೇ ಎಪಿಸೋಡಲ್ಲಿ ಒಂದು ಮನೋರಂಜನೆ ಎಪಿಸೋಡ್ ಆಗಿರ್ತದೆ. ಸೊ ಆ ಎಪಿಸೋಡಲ್ಲಿ ಸುದೀಪ್ ಸರಿಗೆ ಒಂದು ಮಾತಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅಂತ ಹೇಳಿದ್ರೆ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಗಮ್ಮತ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಇದು ಸ್ಟಾರ್ಟಿಂಗ್ ಇಂದ ಗಿಲ್ಲಿ ಜೊತೆನೆ ಸುದೀಪ್ ಸರ್ ಅವರು ಜಾಸ್ತಿ ಮಾತಾಡಿಕೊಂಡು ಬಂದದ್ದು. ಸೊ ಇಲ್ಲಿ ಇದು ಶನಿವಾರ ಮತ್ತೆ ಭಾನುವಾರದ ಶೂಟಿಂಗ್ ಒಂದೇ ದಿನ ಆಗೋದು. ಮಾರ್ನಿಂಗ್ ಸ್ಯಾಟರ್ಡೆ ಎಪಿಸೋಡ್ದು ಶೂಟಿಂಗ್, ಮತ್ತೆ ಸಂಜೆ ಈವ್ನಿಂಗ್ ಸಂಡೇದು ಶೂಟಿಂಗ್. ಸೊ ಹಾಗಿರುವಾಗ ಬೆಳಿಗ್ಗೆ ಮೂಡ್ ಅಪ್ಸೆಟ್ ಎಲ್ಲ ಆಗಿ ಗಿಲ್ಲಿದು ಇದು ಮಾಡಿದ್ರೆ ಸಂಜೆ ಎಪಿಸೋಡಲ್ಲಿ ಶೂಟ್ ಮಾಡೋಕ್ಕೆ ಒಂಥರ ಕಂಟೆಂಟ್ ಸಿಗಲ್ಲ. ಅರ್ಥ ಆಯ್ತಾ ನಿಮಗೆ? ಮತ್ತೆ ಇಲ್ಲಿ ಗಿಲ್ಲಿ ಅವರು ರೂಡಾಗಿ ಜಗಳ ಆಡಿದ್ರು ಅಂತ ಹೇಳಿದ್ರೆ, ಹೋಗಿ ಬಾ ಅಂತ ಹೋಗೋ ನೀನು ಏಕವಚನದಲ್ಲಿ ಮಾತಾಡೋದು ಸ್ಟಾರ್ಟಿಂಗ್ ಇಂದನೂ ಇದೆ. ಸೊ ಅದೇನು ದೊಡ್ಡ ಸೀರಿಯಸ್ ಆಗಿ ಟಾಪಿಕ್ ಅಲ್ಲ ಅಂತ ಹೇಳಿ ಸುದೀಪ್ ಸರ್ ಹೇಳಿದ್ರು. ಸೊ ಇನ್ನು ಕಾವ್ಯ ವಿಚಾರ ಬಂದಾಗ, ಕಾವ್ಯ ಅವರದ್ದು ಮನೆಯಲ್ಲಿ ಏನು ಮಾತಾಡಿದ್ರು, ಕಾವ್ಯ ಅವರನ್ನು ಗಿಲ್ಲಿ ಮನೆಯವರ ಆದ್ಮೇಲೆ ಕಾವ್ಯ ಹೇಗೆ ಗಿಲ್ಲಿಯನ್ನು ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ಲು ಅದೆಲ್ಲ ಸುದೀಪ್ ಸರ್ ಅವರು ತೋರಿಸಿದ್ರು, ಏನು ಬಿಟಿ. ಸೊ ಇದರೊಂದಿಗೆ ಕಾವ್ಯನಿಗೆ ಗೊತ್ತಾಗಿದೆ. ಮತ್ತೆ ಗಿಲ್ಲಿಗೆ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿದ್ರು, ಎಲ್ಲ ನಗಡ್ಕೊಂಡು ಹೇಳಿದ್ರು. ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀನು ಮಾಡಿದ್ದು ತಪ್ಪು ಅಂತ ಹೇಳಬೇಕಿತ್ತು ಅಂತ ಹೇಳಿ ಕೆಲವರು ಜನ ಹೇಳಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಇನ್ನು ಸ್ವಲ್ಪ ಮಾತಾಡಬೇಕಿತ್ತು ಸುದೀಪ್ ಸರ್ ಹಾಗೆ ಹೀಗೆ ಅಂತೇಳಿ. ಇನ್ನು ಅಶ್ವಿನಿ ವಿಚಾರ ಬಂದಾಗ, ಅಶ್ವಿನಿ ಅವ್ರದ್ದು ಫಸ್ಟ್ ಯಾವ್ದು ಹೇಳಿ ನಿಮಗೆ, ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆಗುವ ಟೈಮಲ್ಲಿ ಸಹ ಸುದೀಪ್ ಸರ್ ಅವ್ರು ಬಂದು ಸ್ಟ್ರೈಟ್ ಆಗಿ ಯಾರಿಗೆ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸ್ಟ್ರೈಟ್ ಆಗಿ ನೀನು ಮಾಡಿ ತಪ್ಪೆ ಹಾಗೆ ಹೀಗೆ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಎಲ್ಲರಿಗೆ ಡೈರೆಕ್ಟ್ ಆಗಿ ಹೇಳಕ್ಕೆ ಆಗಲ್ಲ. ಅವ್ರದ್ದೊಂದು ಹೋಸ್ಟ್ ಮಾಡುವ ರೀತಿ ಬೇರೆ ತರ ಇರ್ತದೆ. ಈಗ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರು ಹೋಸ್ಟ್ ಮಾಡುವ ರೀತಿಯೇ ಬೇರೆ. ಅವ್ರು ಏನು ಬಂದು ಏನು ಹೇಳಲ್ಲ, ಡೈರೆಕ್ಟ್ ಆಗಿ ಆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಹೋಗ್ತಾರೆ. ಬಟ್ ಸುದೀಪ್ ಸರ್ ಹಾಗೆಲ್ಲ, ಅವರು ಒಂದು ಬೇರೆ ರೀತಿಯೇ ಹೋಸ್ಟ್ ಮಾಡ್ಕೊಂಡು ಬಂದದ್ದು, ಡೈರೆಕ್ಟ್ ಆಗಿ ಹೇಳಲ್ಲ. ಸೊ ಕಂಟೆಸ್ಟೆಂಟ್ಗಳನ್ನು ಒಂದೇ ತರ ಟ್ರೀಟ್ ಮಾಡ್ಕೊಂಡು ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಸುದೀಪ್ ಸರ್ ಅವರು. ಸೊ ಏನೇ ಆಗಲಿ, ಗಿಲ್ಲಿಗೆ ಅರ್ಥ ಆಗುವ ರೀತಿ ಅಂತ ಹೇಳಿದ್ರೆ, ಬಾಕಿಯ ಕಂಟೆಸ್ಟೆಂಟ್ಗಳಿಗೆ ಗಿಲ್ಲಿ ಹೇಗೆ ಆಟ ಆಡ್ತಿದ್ದಾರೆ, ನಿಮ್ಮನ್ನು ಹೇಗೆ ಮಂಗ ಮಾಡ್ತಿದ್ದಾನೆ ಗಿಲ್ಲಿ ಅಂತ ಹೇಳಿ ಸುದೀಪ್ ಸರ್ ಅವರು ಡೈರೆಕ್ಟ್ ಆಗಿ ತೋರಿಸಿದ್ದಾರೆ, ಹೇಳಿದ್ದಾರೆ. ಇನ್ನೂ ಸಹ ಕೆಲವು ಜನ ಕಂಟೆಸ್ಟೆಂಟ್ಗಳಿಗೆ ಅರ್ಥ ಆಗದಿದ್ರೆ ಅದು ಅವರ ಡಿಫಾಲ್ಟ್ ಅಂತ ಹೇಳ್ಬೋದು. ಸೊ ಏನೇ ಆಗಲಿ, ನಿಮಗೆ ನಿನ್ನೆ ಎಪಿಸೋಡ್ ನೋಡಿ ಏನು ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಹಾಕಿ. ಗಿಲ್ಲಿ ಅವರಿಗೆ ಕ್ಲಾಸ್ ತಗೊಂಡದ್ದು ಕರೆಕ್ಟಾ ಅಥವಾ ಕರೆಕ್ಟ್ ಇತ್ತ ನಿನ್ನೆ ಎಪಿಸೋಡ್, ಹೇಗೆ ನಿಮ್ಮ ಮನಸ್ಸಲ್ಲಿ ಏನು ಬಂತು ಅಂತ ಹೇಳಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ